ಸರ್ವೆ ನಂಬರ್ 262, 2 ಎಕರೆ 39 ಗುಂಟೆ ಪ್ಲಸ್ 5 ಗುಂಟೆ ಖರಾಬ್ ಸೇರಿ 1976 ಮಾರ್ಚ್ ತಿಂಗಳಲ್ಲಿ ಬೈರೇಗೌಡ ಅನ್ನೋರು ಕಾವೇರಪ್ಪ ಅನ್ನೋರಿಗೆ ಅಗ್ರಿಮೆಂಟ್ ಮಾಡ್ತಾರೆ. ಅಗ್ರಿಮೆಂಟ್ ಮಾಡಿ ಒಂದು 3 ತಿಂಗಳ ಒಳಗಡೆ ಅವರು ಸತ್ತೋಗಿರ್ತಾರೆ. ಸತ್ತೋಗ್ಲಾಗಿ ಅವ್ರಿಗೆ ಇಬ್ಬರು ಹೆಂಡ್ತಿರು ಇಬ್ಬರು ಹೆಂಡ್ತಿರು ಬಂದು ಏನು ಮಾಡ್ತಾರೆ, ಕಾವೇರಪ್ಪನ ಅಗ್ರಿಮೆಂಟ್ ಆಗಿರೋರಿಗೆ ಸೇಲ್ ಡೀಡ್ ರಿಜಿಸ್ಟರ್ ಮಾಡಿಕೊಡ್ತಾರೆ. ರಿಜಿಸ್ಟರ್ ಮಾಡಿಕೊಟ್ಮೇಲೆ ಕಾವೇರಪ್ಪನವರು ತೆಂಗಿನ ಮರಗಳು ಹಾಕಿ ತೆಂಗಿನ ತೋಟ ಮಾಡ್ಕೊಂಡು ಅಲ್ಲೇ ಎಲ್ಲ ಇದು ಮಾಡ್ಕೊಂಡು ಬೇಸಾಯ ಮಾಡ್ತಿರ್ತಾರೆ. ಈ ಮಧ್ಯೆ ಏನಾಗುತ್ತೆ, 2005ವರೆಗೂ ಅವ್ರು ಪೊಸಿಷನ್ಲಿರ್ತಾರೆ. 2005ರಲ್ಲಿ ಪೊಸಿಷನ್ ಇದ್ದಾಗ ಅಲ್ಲಿಂದ ಬಂದು ಬಸವರಾಜು ಅನ್ನೋರಿಗೆ ಮಾರಾಟ ಮಾಡ್ತಾರೆ. ಬಸವರಾಜು ಅನ್ನೋರು 2012ರಲ್ಲಿ ಆನಂದ್ ನಾಯ್ಡು ಅನ್ನೋರಿಗೆ ಅಗ್ರಿಮೆಂಟ್ ಆಗಿಬಿಟ್ಟು 2022ರಲ್ಲಿ ಅಲ್ನೇಷನಲ್ಲಿ ಆಗಿರುತ್ತೆ ಪ್ರಾಪರ್ಟಿ ಅಲ್ನೇಷನಲ್ಲಿ ಮಾಡಾದ್ಮೇಲೆ 2022ರಲ್ಲಿ ಆನಂದ್ ನಾಯ್ಡು ಅನ್ನೋರು ಬೆಂಗಳೂರಿನವ್ರಿಗೆ ಮಾರಾಟ ಮಾಡ್ತಾರೆ. ಆನಂದ್ ನಾಯ್ಡು ಅನ್ನೋರು ನಮಗೆ ಅಂದರೆ 2025 ಡಿಸೆಂಬರ್ ತಿಂಗಳಲ್ಲಿ ನಾವು ಅವ್ರ ಹತ್ರ 9 ಕೋಟಿ ಕೊಟ್ಟು ಸರ್ಕಾರಿ ಖರ್ಚಲ್ಲಿ ಸೇರಿ 10 ಕೋಟಿಗೆ ಪರ್ಚೇಸ್ ಮಾಡ್ತೀವಿ. ಅವ್ರು ಪರ್ಚೇಸ್ ಮಾಡೋಕ್ಕೆ ಮುಂಚೆನೇ ಏನಾಗಿರುತ್ತೆ, ಈ ಜಮೀನು ಆನಂದ್ ನಾಯ್ಡು ಅವರು ಮೂಡದಲ್ಲಿ MDAದಲ್ಲಿ ಪ್ರಾಧಿಕಾರದಲ್ಲಿ ಪ್ಲ್ಯಾನ್ ಅಪ್ರೂವ್ ಮಾಡಿಸಿರ್ತಾರೆ. ನಮ್ಗೆ ಅದು ಸರಿ ಬರಲ್ಲ ಅಂತೇಳಿ ನಾವೇನು ಮಾಡ್ತೀವಿ, ಮಾಡಿಫೈ ಪ್ಲ್ಯಾನ್ಗೆ ಅಪ್ಲೈ ಮಾಡ್ಕೊಂಡು ಮಾಡಿಫೈ ಪ್ಲ್ಯಾನ್ನ ಡಿಸೆಂಬರ್ ತಿಂಗಳಲ್ಲಿ ನಮಗೆ MDAಯಿಂದ ಕೊಡ್ತಾರೆ. ಡಿಸೆಂಬರ್ ತಿಂಗಳಲ್ಲಿ MDAಯಿಂದ ಪ್ಲ್ಯಾನ್ ಸಿಕ್ಕಿದ ನಂತರ ಸ್ಥಳದಲ್ಲಿ ನಾವು ಕೆಲಸ ಮಾಡೋಕ್ಕೆ ಬರ್ತೀವಿ. ಕೆಲಸ ಮಾಡೋಕ್ಕೆ ಬಂದು ಶುರು ಮಾಡಿ ಒಂದು 10 ದಿವಸ ಕೆಲಸ ಮಾಡಿದ್ದೀವಿ. ಅಂದರೆ ಡ್ರೈನೇಜ್ ತೆಗೆಯೋದು, ಮಾರ್ಕಿಂಗ್ ಹಾಕೋದು ಮತ್ತು ಕಲ್ಲುಗಳೆಲ್ಲ ನಡೆದು ಮಾಡ್ತಾಯಿದ್ವಿ. ಅಷ್ಟರ ಮಧ್ಯೆ ಒಂದು 10-15 ಜನ ಲೇಡೀಸ್ಗಳು ಗಂಡಸರು ಎಲ್ಲ ಸೇರಿಸಿ ನಮ್ಮದು ಜಮೀನಿದು, ನಮ್ಮ ತಂದೆ ತಾಯಿ ಜಮೀನಿದು, ನೀವು ಯಾರು ನಮ್ಮದ್ರೊಳಗೆ ಬರೋಕ್ಕೆ ಅಂತೇಳಿ ನಮಗೆ ಗಲಾಟೆ ಮಾಡಿ ಇದು ಮಾಡ್ತಾರೆ. ಮಾಡಿದಾಗ ನಾವು ಪೊಲೀಸ್ ಕಂಟ್ರೋಲ್ ರೂಮ್ಗೆ ಫೋನ್ ಮಾಡ್ತೀವಿ, ಈ ಥರ ಹಿಂಗೆ ಮಾಡ್ತಾಯಿದ್ದಾರೆ ಅಂತ. ತಕ್ಷಣ RGP ಬರುತ್ತೆ. ಅದು ಬಂದಮೇಲೆ ಅವರು ಬಂದು ಏನಪ್ಪ ಅಂತ ವಿಚಾರ ಮಾಡ್ತಾರೆ. ಇದಾದಮೇಲೆ ಏನಾಗುತ್ತೆ, ಇರ್ವಾಲ್ ಸ್ಟೇಷನ್ಗೂ ಫೋನ್ ಮಾಡ್ತೀವಿ. ಅವರು ಬಂದು ಎಲ್ಲ ಬಂದುಬಿಟ್ಟು ನೀವೇನು ಮಾಡಿ ಏನಿದು ಗಲಾಟೆ ಅಂತ ಕೇಳ್ತಾರೆ. ನಾವು ಇರೋ ವಿಚಾರ ಎಲ್ಲ ಹೇಳ್ತೀವಿ, ಈ ಥರ ಹಿಂಗೆ ಜಮೀನು ಪರ್ಚೇಸ್ ಮಾಡಿದ್ವಿ, ಈ ಥರ ಆಗಿದೆ ಹಿಂಗೆ ಬಂದು ಕೆಲಸ ಮಾಡುವಾಗ ನಮ್ಮದು ಜಮೀನು ಅಂತೇಳಿ ಬಂದುಬಿಟ್ಟು ಈ ಜನಗಳೆಲ್ಲ ಬಂದು ತಡೆ ಮಾಡ್ತಾಯಿದ್ದಾರೆ ಸ್ವಾಮಿ ಅಂತ ಹೇಳ್ತೀವಿ. ಅದಕ್ಕೆ ಪೊಲೀಸ್ನವರು ಎಲ್ಲ ದಾಖಲಾತಿ ಏನೇನು ದಾಖಲಾತಿ ತಗೊಂಡು ಸ್ಟೇಷನ್ಗೆ ಬನ್ನಿ ಅಂತ ಹೇಳ್ತಾರೆ. ನಾವು ಸ್ಟೇಷನ್ ತಗೊಂಡೋಗಿ ಹೋಗ್ಬಿಟ್ಟು ಎಲ್ಲ ದಾಖಲಾತಿಗಳನ್ನು ಕೊಟ್ಬಿಟ್ಟು ಬಂದಮೇಲೆ ತಿರ್ಗಾ ಬಂದು ಗಲಾಟೆ ಮಾಡ್ತಾರೆ. ಆವಾಗ ನಾವೇನು ಮಾಡ್ತೀವಿ, ಸೀನಿಯರ್ ಸಿವಿಲ್ ಕೋರ್ಟಲ್ಲಿ ಇಂಜೆಕ್ಷನ್ ತರ್ತೀವಿ ಇವ್ರುಗಳ ಮೇಲೆ. ತಂದುಬಿಟ್ಟು ಪುನಃ ಕೆಲಸ ಮಾಡೋಕ್ಕೆ ಹೋದಾಗ ಪುನಃ ಅಡ್ಡ ಬಂದು ಮನೆ ಕಳೋದು, JCB ಮನೆ ಕಳೋದು, ತಲೆಗೆಲ್ಲ ಮಣ್ಣು ಇಕ್ಕೊಳ್ಳೋದು, ನಮ್ಮದು ಆಸ್ತಿ ಅಂತೇಳಿ ನಮಗೆ ತಡೆ ಮಾಡಿ ತೊಂದರೆ ಕೊಡ್ತಾಯಿದ್ದಾರೆ. ಇವ್ರುಗಳು ಈ ಜಮೀನನ್ನು ಅಲ್ಲದೆ ಇದ್ರ ಮೇಲ್ಭಾಗ ಜಮೀನು ಇರುತ್ತೆ 263ನೇ ನಂಬರ್. ಈ 262 ಜಮೀನು ಮಾರಾಟ ಮಾಡೋ ಟೈಮಲ್ಲಿ ಇವರೇ ಏನು ಮಾಡಿದ್ದಾರೆ, ಚೆಕ್ ಬಂದಿಲ್ಲಿ ಮೇಲ್ಭಾಗ 263 ಸರ್ವೆ ನಂಬರ್ ನಮ್ಮದೇ ಬಾಪ್ತು ಅಂತ ತೋರಿಸ್ಕೊಂಡಿದ್ದಾರೆ. ಆ ಜಮೀನನ್ನು ಕೂಡ 1990ನಲ್ಲಿ ಮಾರಾಟ ಮಾಡಿದ್ದಾರೆ. ಮಾಡುವಾಗ ಈ ಜಮೀನನ್ನು ಪೂರ್ವಕ್ಕೆ ಅಂತೇಳಿ ಕಾಶಿಯಪ್ಪನವ್ರ ಜಮೀನು ಅಂತೇಳಿ ಚೆಕ್ ಬಂದಿಲ್ಲಿ ತೋರಿಸಿದ್ದಾರೆ. ಅದಾದಮೇಲೆ 1996ಅಲ್ಲಿ ಇವ್ರದ್ದು ಇಲ್ಲಾಂದರೆ ಒಂದು 20-30 ಎಕರೆ ಜಮೀನು ಇರುತ್ತೆ. ಈ ಎಲ್ಲ ಜಮೀನುಗಳನ್ನು ಅವರುಗಳು ಸೆಟಲ್ಮೆಂಟ್ ಡೀಡ್ ಅಂದರೆ ಪಾಲ್ಪಾರ್ಗತ್ನಂತೆ ತಾಯಿ ಹಿರಿ ಮನೆ ಯಜಮಾನರು ಸತ್ತೋಗ್ಲಾಗಿ ಇವ್ರುಗಳು ಪಾರ್ಟಿಷನ್ ಡೀಡ್ ಮಾಡ್ಕೊಂಡಿದ್ದಾರೆ. ಅಲ್ಲೂ ಕೂಡ ಈ ಜಮೀನು ಬಗ್ಗೆ ಎಲ್ಲೂ ವರ್ಣನೆ ಮಾಡಿಲ್ಲ, ಎಕ್ಸ್ಪ್ಲೈನ್ ಮಾಡಿಲ್ಲ. ಈ ದುಡ್ಡಿನ ಆಸೆಗೋಸ್ಕರ ಈಗ ಬಂದ್ಬಿಟ್ಟು ಹಿಂಗೆ ಕುತ್ಕೊಬಿಟ್ಟು ನಮ್ಮದು ಜಮೀನು ಅಂತ ಜಾಗದಲ್ಲಿ ತೊಂದರೆ ಕೊಡ್ತಾ ಇದ್ದಾರೆ. ನಾವೇ ಪೊಸಿಷನ್ಲಿದ್ದೀವಿ. ಇಲ್ಲ ಕಾಶ್ಯಪ್ಪ ಅಂತ ತೋರಿಸಿದ್ದಾರೆ ಪೂರ್ವದಲ್ಲಿ. ಅದಾದಮೇಲೆ 96ರಲ್ಲಿ ಇವರು ಜಮೀನುಗಳನ್ನೆಲ್ಲ ಪಾಲ್ಪಾರಿಕತ್ ಮಾಡ್ಕೊಂಡಿದ್ದಾರೆ. ಈ ಜಮೀನು ನಂಬರ್ ಇಲ್ಲ, ಅಲ್ಲಿ ಇದ್ದಿದ್ರೆ ಇರಬೇಕಿತ್ತು. ಈ ನಾವೊಂದು ಉಳಿಕೆ ಜಮೀನಾಗಿದೆ ಅಂತ ಉಳಿಬೇಕಿತ್ತು. ಇಷ್ಟು ಮೂಲ ದಾಖಲಾತಿಗಳು. ಇದನ್ನೆಲ್ಲ ನಾವು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಕೋರ್ಟಿಂದ ಇಂಜೆಕ್ಷನ್ ಕೊಟ್ಟಿದ್ದಾರೆ, ಇವ್ರು ಬರಬಾರ್ದು, ಒಳಗೆ ಬರಬಾರ್ದು ಅಂತ. ಆ ಇಂಜೆಕ್ಷನ್ ಇದ್ರೂ ಕೂಡ ಬಂದು ನಮಗೆ ದಬ್ಬಾಳಿಕೆ ಮಾಡಿ ನಮ್ಮನ್ನೇ ಆಚೆಗೆ ಓಡಿಸೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಈಗ ಇಂಜೆಕ್ಷನ್ ಇದೆ ಅಂದರೆ ಪೊಲೀಸ್ನವ್ರ ಹತ್ರ ಹೋಗಿ ನಾವೀಗ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಪೊಲೀಸ್ ಅವರು FIR ಮಾಡಿದ್ದಾರೆ. ಅವರು ಯಾವತ್ತು ಇದಾದ್ಮೇಲೆ ಇಂಜೆಕ್ಷನ್ ಬಂದಮೇಲೆ ಇಂಜೆಕ್ಷನ್ ಆದೇಶ ಆದಮೇಲೆ ಬಂದಿಲ್ಲ ಪೊಲೀಸ್ನವರು. ಒಂದು 8ನೇ ತಾರೀಕು ಆಗಿರೋದು. ಹಾಂ, ಕೆಲಸ ಮಾಡೋಕ್ಕೆ ಹೋದ್ವಿ. ಒಳಗೆ ಬಂದಿದ್ದಾರೆ. ಕಂಪ್ಲೇಂಟ್ ಮಾಡಿದ್ವಿ. ನಮ್ಮನ್ನ ಕರೆಸಿದ್ರು ಸ್ಟೇಷನ್ಗೆ. ಅವ್ರುಗಳನ್ನೂ ಒಂದು 8-10 ಜನನ ಕರೆಸಿದ್ರು ಪೊಲೀಸ್ ಸ್ಟೇಷನ್ಗೆ. ಎಲ್ಲ ಅವ್ರದ್ದೂ ಕೇಳಿದ್ರು, ನಮ್ಮದನ್ನು ಕೇಳಿದ್ರು. ಅದಾದಮೇಲೆ ನಾವು ಇದೆಲ್ಲ ಎಕ್ಸ್ಪ್ಲೈನ್ ಮಾಡಿಬಿಟ್ಟು ತಿರ್ಗಿ ಕೆಲಸ ಮಾಡೋಕ್ಕೆ ಹೋದರೆ ಬಂದ್ಬಿಟ್ಟು ಅಡ್ಡ ಹಾಕೊಂಬಿಟ್ಟು ಅವರೇ ತಲೆ ಮೇಲೆ ಮಣ್ಣು ಇಕ್ಕೊಳ್ಳೋದು, IHS ಶಬ್ದಗಳನ್ನು ಬೈಯೋದು, ಪೊಲೀಸವ್ರಿಗೆ ದುಡ್ಡು ಕೊಟ್ಕೊಂಡು ಕರ್ಕೊಬತ್ತಾ ಇದ್ದಾರೆ ಅಂತ ಹೇಳೋದು, ಇವೆಲ್ಲ ಮಾಡಿ ಇದು ಮಾಡ್ತಿದ್ದಾರೆ. ನಾವು ಯಾವುದೇ ಕಾನೂನು ದೃಷ್ಟಿ ಬಿಟ್ಟು ಇದ್ಬಿಟ್ಟು ಏನೂ ಮಾಡಿಲ್ಲ ನಾವು ಅನ್ನಕ್ಕೆ ಹೋದರೆ. ಯಾರು ಬಂದಾಗ ಎಲ್ಲ ಇದೆ ವಿಡಿಯೋ. ಪೊಲೀಸ್
ಪೊಲೀಸ್ಗೆ ಕೊಟ್ಟಿದ್ದೀವಿ ಈಗ ನಿನ್ನೆ ಕೇಸ್ ಫೈಲ್ ಮಾಡುವಾಗ ಕೊಟ್ಟಿದ್ದೀವಿ, FIR ಆಗುವಾಗ ಕೊಟ್ಟಿದ್ದೀವಿ ಪೊಲೀಸರು. FIR ಕುಟುಂಬದ ಹೆಸರುಗಳು ನಮ್ಗೆ ಗೊತ್ತಿಲ್ಲದೆ ಇರೋದ್ರಿಂದ ಅವ್ರ ಹೆಸರು ಹಾಕಿ ಅವ್ರ ಕುಟುಂಬಗಳು ಕೊಟ್ಟಿದ್ದೀವಿ. ಕುಟುಂಬ ಸಮೇತ ಆಗಿದೆ, FIR ಆಗಿದೆ. ಅದ್ರ ಬಗ್ಗೆ ಈಗ ತಿಳ್ಕೋಬೇಕು. ನಿನ್ನೆ ಅಷ್ಟೇ, ಮೊನ್ನೆ. ಹಾಂ, ನಮ್ಮ ಹೆಸರು ಸತ್ಯನಾರಾಯಣ ಅಂತ. ಹಾಂ, ಆಯಿತು. ನಮ್ಮ ಹೆಸರು ಆ್ಯಕ್ಚುಲಾಗಿ ಸತ್ಯನಾರಾಯಣ ಅಂತ. ನನ್ನ ಹೆಸರು ಸತ್ಯನಾರಾಯಣ ಅಂತ. ಇದು ನಮ್ಮ ಮಗ ಸಂತಸ್ ಅಂತ. ಇವ್ರ ಹೆಸರಲ್ಲಿ ನಾವು ಪರ್ಚೇಸ್ ಮಾಡಿರೋದು. ಹಂಗನಕ್ಕೆ ಹೋದರೆ ನಾವು ಈಗ ಆಲ್ರೆಡಿ ಇದಲ್ಲದೆ ಸುಮಾರು ಏರಿಯಾಗಳಲ್ಲಿ ಬಡಾವಣೆ ನಿರ್ಮಾಣ ಮಾಡಿ ಹತ್ತತ್ರ ನೀವು 1,500 2,000 ನಿವೇಶನಗಳ ಮಾರಾಟ ಮಾಡಿ ಇವತ್ತುವರೆಗೂ ಒಂದು ಕಪ್ಪು ಚುಕ್ಕೆ ನಮ್ಮಲ್ಲಿಲ್ಲ. ಯಾವುದೇ ರೈತರನ್ನ ಬಲಾತ್ಕಾರ ಮಾಡಿ ಬಲವಂತ ಮಾಡಿ ಸಬ್ರಿಸ್ಟಾರ್ ಕರ್ಕೊಂಡು ಹೋಗೋದಾಗಲಿ, ಎಲ್ಲಿ ಕರ್ಕೊಂಡು ಹೋಗೋದಾಗಲಿ ಬಲವಂತ ಮಾಡಿ ಎಲ್ಲೂ ನಾವು ರೈತರುಗಳಿಗೆ ತೊಂದರೆ ಕೊಟ್ಟಿಲ್ಲ. ಆಮೇಲೆ ಮೂಲತಃ ನಾವು ಇಲ್ವಾಲ ಗ್ರಾಮದವ್ರೆ. ಮತ್ತು ಇಲ್ವಾಲದಲ್ಲೇ ನಮ್ಮದು 18-20 ಎಕರೆ ಜಮೀನಿತ್ತು. ಅದನ್ನು ಮಾರಾಟ ಮಾಡಿದ್ಮೇಲೆ ಆ ದುಡ್ಡನ್ನು ತಗೊಂಡು ತಿರ್ಗಾ ಜಮೀನು ತೆಗೆದು ಲೇಔಟ್ ಮಾಡ್ತೀವಿ. ಬಿಟ್ಟರೆ ನಾವು ಎಲ್ಲಿಂದ ನಾವು ರಿಯಲ್ ಎಸ್ಟೇಟ್ ಮಾಡೋಕ್ಕೆ ಅಂತ ಬಂದವರಲ್ಲ. ಮೂಲ ಇಲ್ವಾಲದವ್ರೆ ನಾವು. ಈಗ ನಂದು ಫ್ಯಾಕ್ಟ್ರಿನೂ ಇದೆ, ಇಂಡಸ್ಟ್ರಿನೂ ಇದೆ. ಇಂಡಸ್ಟ್ರಿ ಜೊತೆಗೆ ಈ ವ್ಯವಹಾರಗಳನ್ನು ನಮ್ಮ ಭೂಮಿ ದುಡ್ಡು ಬಂತಲ್ಲ ಅಂತೇಳಿ ಭೂಮಿಗೆ ಪುನಃ ಹಾಕಿದ್ವಿ. ಹಂಗೆ ಹಾಕಿದ್ರೆ ಭೂಮಿಗೆ ಹಾಕಿದ್ವಿ ಅಷ್ಟೇ. ಬಿಟ್ಟರೆ ಬೇರೆ ನೀವು ಈ ಜಮೀನು ಮಾಡಿ ಡಿಸೆಂಬರ್ 10ನೇ ತಾರೀಕು ಪರ್ಚೇಸ್ ಮಾಡಿದ್ದು. ಹೌದು, ಹಾಂ, ಲಾಸ್ಟ್ ಡಿಸೆಂಬರ್ 10ಕ್ಕೆ. ಹೌದು, ಅಲ್ಲಿವರೆಗೂ 4 ಜನದ ಕೈ ಬದಲಾಗಿದೆ ಈ ಜಮೀನು. ಸರ್, ಈಗ 4 ಕೈ ಬದಲಾಗಿದೆ ಅಂತಂದರೆ ಅವ್ರಿಗೆ ಯಾರು ಏನು ತೊಂದರೆ ಕೊಟ್ಟಿಲ್ಲ. ಅಲ್ಲಿ ಅವ್ರ ಹೆಸರು ಏನಂತ, ವಿಜಯ್ ಕುಮಾರ್ ಅಂದ್ಬಿಟ್ಟು ಅವ್ರುಗಳಿಗೆ ಸಪೋರ್ಟ್ ಮಾಡಿ ರೈತರುಗಳಿಗೆ ನಿಮ್ಮದು ಸೈನ್ ಹಾಕಿಲ್ಲ, ನಿಮ್ಗೆ ಅಕ್ಕಿದೆ ಅಂತೇಳಿ ಅವರು ವಿಜಯ್ ಕುಮಾರ್ ಅನ್ನೋರು ನಮಗೆ ಅವ್ರಿಗೆಲ್ಲ ಎತ್ಕೊಡ್ತಾ ಇದ್ದಾರೆ ಅಂತ ಸುದ್ದಿ. ಊರಿನವ್ರೆ ಹಂಗನಕ್ಕೆ ಹೋದರೆ. ನಾನು ಅದೇ ಊರು ಬಿಟ್ಟು ಬೆಳೆದವರು, ಹಂಗಾಗಿ ಊರಿನವ್ರೆ ಅವ್ರು ಹಂಗನಕ್ಕೆ ಹೋದರೆ. ಸೇಲ್ಟೆಡ್ 76 ಮಾರಾಟ ಮಾಡಿರೋದು. ಅದಾದ ನಂತರ 4 ಕೈ ಬದಲಾಗಿದ್ದು ನಮಗೆ ನಾವು ಪರ್ಚೇಸ್ ಮಾಡಿರೋದು ಡಿಸೆಂಬರ್ಲಿ. ಅದಕ್ಕಿಂತ ಅವ್ರಿಗಿಂತ 2005ರಲ್ಲಿ ಮಾರಾಟ ಮಾಡಿರೋದು ಕಾರ್ಯಪ್ಪನವರು. ಅದಲ್ಲದೆ 2022ರಲ್ಲಿ ಆನಂದ್ ನಾಯ್ಡು ಅವ್ರಿಗೆ ಮಾರಾಟ ಮಾಡಿರೋದು ಸೇಲ್ಟೆಡ್ಗಳು. ಎಲ್ಲದ್ರದ್ದು ECಗಳಿದೆ. ಹಾಗೂ ನಾವು ದಾಖಲಾತಿ ಸಮೇತನೇ ನಾವು ಪೊಲೀಸ್ ಸ್ಟೇಷನ್ಗೆ ನಾವು ಹೋಗಿ ಈ ಥರ ಹಿಂಗೆ ನಮ್ಗೆ ತೊಂದರೆ ಕೊಡ್ತಾಯಿದ್ದಾರೆ ಅಂತೇಳಿ ನಾವು ಪತ್ರ ಮುಖೇಂದ್ರ ಕಂಪ್ಲೇಂಟ್ ಕೊಟ್ವಿ ಅಷ್ಟೇ. ಆಮೇಲೆ ಕೋರ್ಟಿಂದ ಇಂಜೆಕ್ಷನ್ ಆರ್ಡ್ರ್ ಆಗಿದೆ. ಇದು ಇಂಜೆಕ್ಷನ್ ಆರ್ಡ್ರು. ಅವ್ರ ಹೆಸರುಗಳು ಮಾಡಿ ಅವ್ರು ಇಂಜೆಕ್ಷನ್ ಮಾಡಿದ್ದಾರೆ. ಇದಲ್ಲದೆ ನಾವು ಈ ಜಮೀನು ತಗೊಳಕ್ಕೆ ಮುಂಚೆನೇ ಸಾರ್ವಜನಿಕ ಪೇಪರ್ಗಳಿಗೆ, ಮುಖ್ಯವಾಗಿ ಆಂದೋಲನ, ಮೈಸೂರು ಮಿತ್ರ, ಸ್ಟಾರ್ ಆಫ್ ಮೈಸೂರು 3 ಪೇಪರ್ಗಳಿಗೆ ನಾವು ಜಮೀನಿಗೆ ತಗೊತಾ ಇದ್ವಿ. ಯಾರ್ದಾರು ಅಬ್ಜೆಕ್ಷನ್ ಇದೆ ಅಂತ ಸುಮಾರು ದಿವಸಗಳಿಂದನೇ ನಾವು ಪೇಪರ್ಲ್ಲಿ ಹಾಕಿದ್ವಿ. ನಮ್ಗೆ ಯಾವುದೇ ಅಬ್ಜೆಕ್ಷನ್ಗಳು ಬಂದಿರಲಿಲ್ಲ ತಗೊಳ್ಳೋದಕ್ಕೆ ಮುಂಚೆ. ಅವ್ರು ಹೇಳಂಗೆ ದಬ್ಬಾಳಿಕೆ ಮಾಡಿ ಆಗಲಿ ಯಾರೇ ಆಗಲಿ ತಗೊಂಡಿದ್ದಾರೆ ಅಂತ ಹೇಳಿದ್ದಕ್ಕೆ ದಾಖಲೆ ಆಧಾರಗಳಿಲ್ಲ. ಆಮೇಲೆ ಎರಡನೇದಾಗಿ ಏನಾಗಿದೆ, ಪೊಲೀಸವರು ನಮಗೆ ಯಾವುದೇ ಥರದ ಸಪೋರ್ಟ್ ಕೊಡ್ತೀವಿ ಅನ್ನೋದಾಗಲಿ ಏನೂ ಹೇಳಿಲ್ಲ. ಕಾನೂನು ಪ್ರಕಾರ ದಾಖಲೆ ತನ್ನಿ ಅಂದರು, ದಾಖಲೆ ತೋರಿಸಿದ್ವಿ, ಕಂಪ್ಲೇಂಟ್ ಕೊಟ್ಟು ಬಂದಮೇಲೆ ಪುನಃ ಬಂದು ಅಟ್ಯಾಕ್ ಮಾಡೋಕ್ಕೆ ಬಂದರು. ತಕ್ಷಣ ಪೊಲೀಸ್ಗೆ ಫೋನ್ ಮಾಡಿದ್ವಿ. ಪೊಲೀಸರು ಬಂದು ಅವ್ರನ್ನೂ ದಾಖಲಾತಿ ಏನು ಅಂತ ಕೇಳಿದ್ರು, ನಾವು ಎಲ್ಲ ದಾಖಲಾತಿ ಕೇಳಿದ್ವಿ. ಬನ್ನಿ ಸ್ಟೇಷನ್ಗೆ ಅಂದರು. ಅಷ್ಟು ಬಿಟ್ಟರೆ ಪೊಲೀಸವ್ರ ಪಾತ್ರ ಇದರಲ್ಲಿ ಏನೂ ಇಲ್ಲ ಹಂಗನಕ್ಕೆ ಹೋದರೆ. ಜೊತೆಗೆ ನಾವು ಸ್ಥಳೀಯ ವ್ಯಕ್ತಿಗಳೇ, ಸ್ಥಳೀಯದಲ್ಲೇ ಇದ್ದವ್ರೆ, ಸ್ಥಳೀಯದಲ್ಲಿ ಈಗಲೂ ಇರೋರೆ ಹಂಗನಕ್ಕೆ ಹೋದರೆ. ಆ ಕಾರಣದಿಂದ ಹೊರಗಡೆಯಿಂದ ಬಂದು ಏನೋ ಮಾಡ್ತಿದ್ದೀವಿ ಅನ್ನೋ ಪ್ರಶ್ನೆ ಬರೋದೇ ಇಲ್ಲ. ಗೊತ್ತಿದ್ದು ತಗೊಂಡಿದ್ದೀವಿ ಅಂತ ಹೇಳ್ತಾರೆ. ಬಟ್ ಕಾನೂನು ಪ್ರಕಾರ 2 ವರ್ಷಗಳ ಹಿಂದೆನೇ ನಾನು ಪೇಪರ್ಗೆ ಹಾಕ್ಸಿದ್ದೆ, ಯಾವ್ದು ಅಬ್ಜೆಕ್ಷನ್ ಇದೆ, ಇಂಥ ಜಮೀನು ತಗೋತಾ ಇದ್ದೀವಿ ಅಂತೇಳಿ 3 ನ್ಯೂಸ್ ಪೇಪರ್ಗಳು ಹಾಕಿದ್ವಿ ಹಂಗನಕ್ಕೆ ಹೋದರೆ. ಇದೆಲ್ಲ ದಾಖಲಾತಿಗಳಿದ್ರೂ ಕೂಡ ನಮ್ಮನ್ನೇ ಜಮೀನು ಹತ್ರಕ್ಕೆ ಬಂದು ಬೇಕು ಅಂತ ಉದ್ದೇಶಪೂರ್ವಕ ಎಲ್ಲ ಹೆಂಗಸ್ರುಗಳನ್ನ ಬಿಡ್ತಾ ಇದ್ದಾರೆ. ಮನೆಯವರು ಒಂದು 10-15-20 ಜನ ಹೆಂಗಸ್ರುಗಳೇ ಬಂದು ಅಡ್ಡ ಹಾಕೊಳ್ಳೋದು, ಇದು ಮಾಡೋ ಎದುರಿಸೋದು, ಏನೋ ಮಾಡಲಿ ಅನ್ನೋದು ಮಾಡ್ತಾಯಿದ್ದಾರೆ. ನಾವು ಯಾವುದೇ ಕಾನೂನು ಉಲ್ಲಂಘನೆ ಕೆಲಸನ ಇದುವರೆಗೂ ಮುಟ್ಟಿಲ್ಲ, ಮಾಡೋ ಇಲ್ಲ ಹಂಗನಕ್ಕೆ ಹೋದರೆ. ಇದು ವಿಚಾರ ಹಂಗನಕ್ಕೆ ಹೋದರೆ. ಪೊಲೀಸರಂತೂ ಯಾವುದೇ ಪಾತ್ರಕ್ಕೂ ಬಂದಿಲ್ಲ. ನಾವು ಕಂಪ್ಲೇಂಟ್ ಮಾಡಿ ರೆಕಾರ್ಡೇ ಇದೆ. ತೊಂದರೆ ಕೊಡ್ತಿದ್ದಾರೆ ಅಂತ ಬಂದ ತಕ್ಷಣ ರೆಕಾರ್ಡ್ ಇದೆ. ಬಂದರು 2 ಸಲ ಪೊಲೀಸು ಬಂದಿತ್ತು, 2 ಪೊಲೀಸು ಬಂದಿದ್ರು ಹಂಗನಕ್ಕೆ ಹೋದರೆ. ಬಂದ್ಬಿಟ್ಟು ಅವ್ರು ಬಂದು ವಿಚಾರಣೆ ಮಾಡಿದ್ರು. ಇರೋದನ್ನೆಲ್ಲ ಹೇಳಿದ್ವಿ. ಅವನು ಎಲ್ಲ ಸ್ಟೇಷನ್ ಬನ್ನಿ ಅಂದರು. ನಾವು ಸ್ಟೇಷನ್ಗೆ ಹೋದ್ವಿ. ಅವ್ರು ಬಂದರೆ ಏನೋ ನಮ್ಗೆ ಗೊತ್ತಿಲ್ಲ ಅದು ವಿಚಾರ.